ನಮಸ್ಕಾರ. ಮುಖ್ಯಾಂಶಗಳು. ಕೃಷಿ ಕಾಯ್ದೆಗಳಿಂದ ದೇಶದ 10 ಕೋಟಿಗೂ ಹೆಚ್ಚು ರೈತರಿಗೆ ಪ್ರಯೋಜನ. ಕನಿಷ್ಠ ಬೆಂಬಲ ಬೆಲೆಯಡಿ ದಾಖಲೆ ಪ್ರಮಾಣದಲ್ಲಿ ಆಹಾರ ಧಾನ್ಯ ಖರೀದಿ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಸಂಸತ್ ಅಧಿವೇಶನ ಮಹತ್ವದ್ದು. ಜನತಂತ್ರದ ವೇದಿಕೆ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಸದ್ಬಳಕೆಯಾಗಬೇಕು. ಪ್ರಧಾನಿ ನರೇಂದ್ರ ಮೋದಿ. ಜೆಡಿಎಸ್ ಬೆಂಬಲದೊಂದಿಗೆ ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಎಂಕೆ ಪ್ರಾಣೇಶ್ ಆಯ್ಕೆ. ಮೇಲ್ಮನೆಯಲ್ಲಿ ಅಹಿತಕರ ಘಟನೆ ಕುರಿತ ಮಧ್ಯಂತರ ವರದಿ ಸಲ್ಲಿಕೆ. ರಾಜ್ಯದಲ್ಲಿ ಕೊರೋನಾ ಲಸಿಕೆ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ. ಈವರೆಗೆ 2,84,000ಕ್ಕೂ ಹೆಚ್ಚು ಮಂದಿಗೆ ಲಸಿಕೆ. ಡಾ ಕೆ ಸುಧಾಕರ್. ವಾರ್ತೆಗಳ ವಿವರ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವ ಮೂಲಕ ಸಂಸತ್ತಿನ ಬಜೆಟ್ ಅಧಿವೇಶನ ಇಂದು ಆರಂಭಗೊಂಡಿತು. ರಾಷ್ಟ್ರಪತಿಗಳು ತಮ್ಮ ಭಾಷಣದಲ್ಲಿ ದೇಶ ಈ ವರ್ಷ ಎದುರಿಸುತ್ತಿರುವ ಹಲವು ಸಂಕಷ್ಟಗಳನ್ನು ನಮ್ಮ ನಾಗರಿಕರು ಒಗ್ಗಟ್ಟಿನಿಂದ ಅವುಗಳಿಂದ ಹೊರಬರುತ್ತಿದೆ. ಏಕತೆ ನಮ್ಮ ದೊಡ್ಡ ಶಕ್ತಿ ಎಂದು ಹೇಳಿದರು. ಕೊರೋನಾ ಸಾಂಕ್ರಾಮಿಕ ನಡುವೆಯೇ ಸಂಸತ್ತಿನ ಜಂಟಿ ಅಧಿವೇಶನ ಅತ್ಯಂತ ಅಗತ್ಯವಾಗಿದ್ದು, ಇದು ಹೊಸ ವರ್ಷ, ಹೊಸ ದಶಕ ಹಾಗೂ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷಕ್ಕೆ ನಾವು ಪ್ರವೇಶಿಸುತ್ತಿದ್ದೇವೆ ಎಂದು ಹೇಳಿದರು. ಎಲ್ಲಾ ಸಂಸದರು ಜಂಟಿ ಅಧಿವೇಶನದಲ್ಲಿ ಪಾಲ್ಗೊಳ್ಳುವ ಮೂಲಕ ಸವಾಲುಗಳನ್ನು ದಿಟ್ಟವಾಗಿ ಎದುರಿಸುವ ಕಠಿಣ ಸಂದೇಶವನ್ನು ರವಾನಿಸಿದ್ದಾರೆ ಎಂದು ಶ್ಲಾಘಿಸಿದರು. ಭಾರತ 2 ದೇಶೀಯ ಕೋವಿಡ್ ತಡೆ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಿ ಆರೋಗ್ಯ ಕಾರ್ಯಕರ್ತರು ಹಾಗೂ ಮುಂಚೂಣಿ ಹೋರಾಟಗಾರರಿಗೆ ಲಸಿಕೆ ನೀಡುವ ಮೂಲಕ ಜಗತ್ತಿನ ಅತಿದೊಡ್ಡ ಲಸಿಕೆ ಅಭಿಯಾನವನ್ನು ಮುನ್ನಡೆಸುತ್ತಿದೆ ಎಂದು ಹೇಳಿದರು. ಭಾರತ ಹಲವು ದೇಶಗಳಿಗೆ ಕೊರೋನಾ ಲಸಿಕೆಯನ್ನು ಪೂರೈಸುತ್ತಿದೆ. ಈ ಮೂಲಕ ಜಾಗತಿಕ ಪ್ರಶಂಸೆಗೆ ಪಾತ್ರವಾಗಿದೆ ಎಂದು ರಾಷ್ಟ್ರಪತಿ ಹೇಳಿದರು. ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಸರ್ಕಾರ ಸಕಾಲಿಕ ನಿರ್ಧಾರ ಕೈಗೊಳ್ಳುವ ಮೂಲಕ ಲಕ್ಷಾಂತರ ನಾಗರಿಕರ ಜೀವವನ್ನು ಉಳಿಸಿದೆ. ದೇಶದಲ್ಲಿ ಕೋವಿಡ್ ಸೋಂಕು ಪ್ರಕರಣಗಳ ಸಂಖ್ಯೆ ತ್ವರಿತಗತಿಯಲ್ಲಿ ಇಳಿಮುಖವಾಗುತ್ತಿದೆ. ಚೇತರಿಸಿಕೊಳ್ಳುತ್ತಿರುವವರ ಸಂಖ್ಯೆಯು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ ಎಂದು ರಾಮನಾಥ್ ಕೋವಿಂದ್ ಹೇಳಿದರು. संकट के इस समय में भारत ने मानवता के प्रति अपने दायित्व का निर्वहन करते हुए अनेक देशों को कोरोना वैक्सीन की लाखों खुराक उपलब्ध कराई है. आत्मनिर्भर भारत का हमारा लक्ष्य आत्मनिर्भर कृषि से और सशक्त होगा. इसी सोच के साथ सरकार ने बीते 6 वर्षों में बीज से लेकर बाजार तक हर व्यवस्था में सकारात्मक परिवर्तन का प्रयास किया है, ताकि भारतीय कृषि आधुनिक भी बने और कृषि का विस्तार भी हो. इन्हीं प्रयासों के क्रम में मेरी सरकार ने स्वामीनाथन आयोग की सिफारिशों को लागू करते हुए ದಾಖಲೆ ಪ್ರಮಾಣದಲ್ಲಿ ಖರೀದಿಸಿದೆ. ಅಲ್ಲದೆ ಖರೀದಿ ಹೆಚ್ಚಳದಿಂದ ಸಂಗ್ರಹ ಕೇಂದ್ರಗಳನ್ನು ಹೆಚ್ಚಿಸಲು ಆರಂಭಿಸಿದೆ ಎಂದು ರಾಷ್ಟ್ರಪತಿ ಹೇಳಿದರು. ಹಲವು ತಿಂಗಳುಗಳ ಹಿಂದೆ ಸಂಸತ್ ಅಂಗೀಕರಿಸಿರುವ ಕೃಷಿ ಕಾಯ್ದೆಗಳಿಂದ 10 ಕೋಟಿಗೂ ಹೆಚ್ಚು ರೈತರಿಗೆ ಪ್ರಯೋಜನವಾಗಿದೆ. ಕಾಯ್ದೆಗಳಿಗೆ ಪ್ರಸ್ತುತ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದ್ದು, ಸರ್ಕಾರ ನ್ಯಾಯಾಲಯದ ಆದೇಶವನ್ನು ಗೌರವಿಸಲಿದೆ ಎಂದು ಹೇಳಿದರು. ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಪ್ರತಿಭಟನೆಗಳನ್ನು ಗೌರವಿಸಲಿದೆ. ಆದರೆ ಗಣರಾಜ್ಯೋತ್ಸವ ದಿನದಂದು ನಡೆದ ಘಟನೆ ಅತ್ಯಂತ ದುರದೃಷ್ಟಕರ. ನಾವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಗೌರವಿಸಬೇಕು ಎಂದು ರಾಷ್ಟ್ರಪತಿ ಹೇಳಿದರು. ಕೃಷಿ ಕಾಯ್ದೆಗಳಿಗೆ ಸಂಬಂಧಿಸಿದ ತಪ್ಪು ಕಲ್ಪನೆಗಳನ್ನು ನಿವಾರಿಸಲು ಕೇಂದ್ರ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ವಿವರಿಸಿದರು. ಸಣ್ಣ ಹಾಗೂ ಅತಿಸಣ್ಣ ರೈತರಿಗೆ ಸರ್ಕಾರ ಆದ್ಯತೆ ನೀಡಿದೆ. ಇಂತಹ ರೈತರ ಸಣ್ಣಪುಟ್ಟ ವೆಚ್ಚಗಳನ್ನು ಬೆಂಬಲಿಸಲು ಸುಮಾರು 1,13,000 ಕೋಟಿ ರೂಪಾಯಿ ಹಣವನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಹೇಳಿದರು. 1 या 2 हेक्टेयर जमीन होती है, उन पर विशेष ध्यान दिया जाए. देश के सभी किसानों में से 80% से ज्यादा ये छोटे किसान ही हैं और इनकी संख्या 10 करोड़ से ज्यादा है. मेरी सरकार की प्राथमिकताओं में ये छोटे और सीमांत किसान भी हैं. ऐसे किसानों के छोटे छोटे खर्च में सहयोग करने के लिए पीएम किसान सम्मान निधि के जरिए उनके खातों में लगभग 1,13,000 करोड़. ಕೇಂದ್ರ ಸರ್ಕಾರದ ಹೊಸ 3 ಕೃಷಿ ಕಾಯ್ದೆಗಳಿಂದ ರೈತರಿಗೆ ಲಭ್ಯವಾಗುವ ಸೌಲಭ್ಯಗಳು ಹಾಗೂ ಹಕ್ಕುಗಳು ಕಡಿತಗೊಳ್ಳುವುದಿಲ್ಲ ಎಂಬುದನ್ನು ಸರ್ಕಾರ ಸ್ಪಷ್ಟಪಡಿಸುತ್ತದೆ ಎಂದ ರಾಷ್ಟ್ರಪತಿಗಳು, ಹೊಸ ಕಾಯ್ದೆಗಳಿಂದ ರೈತರಿಗೆ ಹೆಚ್ಚಿನ ಹಕ್ಕುಗಳು ಹಾಗೂ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಲಿದೆ ಎಂದು ವಿವರಿಸಿದರು.
ಹೊಸ ಸಂಸತ್ ಭವನ ನಿರ್ಮಾಣಕ್ಕಾಗಿ ಹಿಂದಿನ ಸರ್ಕಾರಗಳು ಪ್ರಯತ್ನ ನಡೆಸಿದ್ದವು. ದೇಶ ಸ್ವಾತಂತ್ರ್ಯ ಪಡೆದು 75ನೇ ವರ್ಷಕ್ಕೆ ಕಾಲಿರಿಸಿರುವ ಸಂದರ್ಭದಲ್ಲಿ ಹೊಸ ಸಂಸತ್ ನಿರ್ಮಾಣ ಆರಂಭಗೊಂಡಿರುವುದು ಅತ್ಯಂತ ಸಂತಸದ ವಿಷಯವಾಗಿದೆ. ಹೊಸ ಸಂಸತ್ ಭವನ ಸಂಸದರು ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಲು ಹೆಚ್ಚಿನ ಸೌಲಭ್ಯಗಳನ್ನು ಕಲ್ಪಿಸಲಿದೆ ಎಂದು ಹೇಳಿದರು. ಈಶಾನ್ಯ ರಾಜ್ಯಗಳಲ್ಲಿ ತೀವ್ರವಾದ ಅಂತ್ಯದತ್ತ ಸಾಗುತ್ತಿದೆ. ಹಿಂಸಾಚಾರ ಘಟನೆಗಳು ಕಡಿಮೆಯಾಗಿವೆ. ಅಲ್ಲಿನ ಯುವ ಜನಾಂಗ ದೇಶ ನಿರ್ಮಾಣದ ಅಭಿವೃದ್ಧಿಯ ಮುಖ್ಯವಾಹಿನಿಗೆ ಹಿಂತಿರುಗುತ್ತಿದ್ದಾರೆ ಎಂದು ರಾಷ್ಟ್ರಪತಿ ಹೇಳಿದರು. ಜೂನ್ 2020ರಂದು ಗಲ್ವಾನ್ ಕಣಿವೆಯಲ್ಲಿ 20 ಮಂದಿ ಸೇನಾ ಯೋಧರು ಸರ್ವೋಚ್ಚ ಬಲಿದಾನ ನೀಡಿದ್ದು, ಈ ಹುತಾತ್ಮರಿಗೆ ದೇಶದ ಪ್ರತಿಯೊಬ್ಬ ನಾಗರಿಕರು ಕೃತಜ್ಞರಾಗಿದ್ದಾರೆ. ದೇಶದ ಹಿತಾಸಕ್ತಿ ರಕ್ಷಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಭಾರತದ ಸಾರ್ವಭೌಮತ್ವ ರಕ್ಷಣೆಗೆ ವಾಸ್ತವ ನಿಯಂತ್ರಣ ರೇಖೆ ಬಳಿ ಹೆಚ್ಚಿನ ಪಡೆಗಳನ್ನು ನಿಯೋಜಿಸಲಾಗಿದೆ ಎಂದು ರಾಷ್ಟ್ರಪತಿ ತಿಳಿಸಿದರು. ಈ ದಶಕದಲ್ಲಿ ಇದು ಮೊದಲ ಸಂಸತ್ ಅಧಿವೇಶನವಾಗಿದ್ದು, ದೇಶದ ಉಜ್ವಲ ಭವಿಷ್ಯದ ದೃಷ್ಟಿಯಿಂದ ಈ ಅಧಿವೇಶನ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂಸತ್ ಭವನದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ ಕೋಟ್ಯಾಂತರ ಜನ ಸಂಸತ್ಗೆ ತಮ್ಮ ಸದಸ್ಯರನ್ನು ಆಯ್ಕೆ ಮಾಡಿದ್ದಾರೆ. ಉತ್ತಮ ಮಂಥನದಿಂದ ಅಮೃತ ದೊರೆಯುತ್ತದೆ ಎಂಬುದು ಈ ದೇಶದ ಜನರ ಆಶಯವಾಗಿದೆ. ಜನತಂತ್ರದ ಈ ಮಹತ್ವದ ವೇದಿಕೆಯನ್ನು ಸೂಕ್ತ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಬೇಕು. ಚರ್ಚೆ ಹಾಗೂ ವಿವಿಧ ಅಭಿಪ್ರಾಯಗಳನ್ನು ಸದನದಲ್ಲಿ ಮಂಡಿಸಿ ಜನರ ನಿರೀಕ್ಷೆಗಳನ್ನು ಸಾಕಾರಗೊಳಿಸಬೇಕು ಎಂದರು. ಹಣಕಾಸು ಸಚಿವರು ಈಗಾಗಲೇ 4ರಿಂದ 5 ವಿವಿಧ ಪ್ಯಾಕೇಜ್ಗಳನ್ನೊಳಗೊಂಡ ಸಣ್ಣ ಬಜೆಟ್ಗಳನ್ನು ಮಂಡಿಸಿದ್ದು, ಮುಂದಿನ ಬಜೆಟ್ ಇವುಗಳ ಮುಂದುವರೆದ ಭಾಗವಾಗಲಿದೆ. ಸ್ವಾವಲಂಬಿ ಭಾರತ್ ನಿರ್ಮಾಣ ಮಾಡುವ ನಮ್ಮ ಸಂಕಲ್ಪವನ್ನು ಬಜೆಟ್ ಮತ್ತಷ್ಟು ಬಲಪಡಿಸಲಿದೆ ಎಂದು ಹೇಳಿದ್ದಾರೆ. इस दशक का भरपूर उपयोग हो और इसलिए इस सत्र में इस पूरे दशक को ध्यान में रखते हुए चर्चाएं हो, सभी प्रकार के विचारों की प्रस्तुति हो और उत्तम मंथन से उत्तम अमृत प्राप्त हो, ये देश की अपेक्षाएं हैं. मुझे विश्वास है कि जिस आशा और अपेक्षा के साथ देश के कोटि कोटि जनों ने हम सबको संसद में भेजा है, हम संसद के इस पवित्र स्थान का भरपूर उपयोग करते हुए लोकतंत्र की सभी मर्यादाओं का पालन करते हुए जन आकांक्षाओं की पूर्ति के लिए अपने योगदान में पीछे नहीं रहेंगे, ये मुझे पूरा विश्वास है. सभी सांसद इस सत्र को और अधिक उत्तम बनाएंगे, ये मेरा पूरा विश्वास है. ये बजट का भी सत्र है. वैसे शायद भारत के इतिहास में पहली बार हुआ कि 2020 में एक नहीं, हमें वित्त मंत्री जी को अलग अलग पैकेज के रूप में एक प्रकार से 4-5 मिनी बजट देने पड़े. ಸಂಸತ್ತಿನ ಬಜೆಟ್ ಅಧಿವೇಶನದ ಮೊದಲ ದಿನವಾದ ಇಂದು ರಾಷ್ಟ್ರಪತಿ ಭಾಷಣವನ್ನು ಬಹಿಷ್ಕರಿಸಲು ಪ್ರತಿಪಕ್ಷಗಳು ತೀರ್ಮಾನಿಸಿವೆ. ಈ ಬೆಳವಣಿಗೆಯನ್ನು ಬಿಜೆಪಿ ಟೀಕಿಸಿದೆ. ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಗೌರವ್ ಭಾಟಿಯಾ ಪ್ರತಿಕ್ರಿಯಿಸಿ, ಇದು ಪ್ರಜಾತಂತ್ರ ವಿರೋಧಿ ಕ್ರಮವಾಗಿದೆ. ಈ ಧೋರಣೆ ಸರಿಯಲ್ಲ. ರಾಷ್ಟ್ರಪತಿಗಳ ಭಾಷಣಕ್ಕೆ ಬಹಿಷ್ಕಾರ ಹಾಕುವುದು ಸಂಸದೀಯ ಪ್ರಜಾತಂತ್ರ ವ್ಯವಸ್ಥೆಯ ವಿರೋಧಿ ಕ್ರಮವಾಗಿದೆ ಎಂದು ಹೇಳಿದರು. ರಾಷ್ಟ್ರಪತಿ ಭಾಷಣವನ್ನು ಬಹಿಷ್ಕರಿಸುವ ಪ್ರತಿಪಕ್ಷಗಳ ವರ್ತನೆಯನ್ನು ಜನತೆ ಸಹಿಸುವುದಿಲ್ಲ. ಪ್ರತಿಪಕ್ಷಗಳನ್ನೇ ಜನತೆಯೇ ಬಹಿಷ್ಕರಿಸಲಿದ್ದಾರೆ ಎಂದು ಹೇಳಿದರು. ये दिखाती है कि संविधान में इनकी आस्था नहीं है, सर्वोच्च न्यायालय में इनकी आस्था नहीं है, संसद में इनकी आस्था नहीं है, प्रधानमंत्री जी में इनकी आस्था नहीं है, आर्मी में इनकी आस्था नहीं है, पुलिस में इनकी आस्था नहीं है. आस्था किसमें है ये तो बताइए.
ವಿಶೇಷ ಭೌಗೋಳಿಕ ಮಹತ್ವ ಹೊಂದಿರುವ ಜಿಐ ಟ್ಯಾಗ್ ಮಾನ್ಯತೆಯ ವಸ್ತುಗಳ ಪೂರೈಕೆಯಲ್ಲಿ ರಾಜ್ಯ ಮೊದಲ ಸ್ಥಾನದಲ್ಲಿದ್ದು ಇವುಗಳ ಮಾರುಕಟ್ಟೆ ವಿಸ್ತರಣೆಗೆ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಮೈಸೂರಿನ ಗುಲಾಬಿ, ಇಳಕಲ್ನ ಸೀರೆ, ಧಾರವಾಡದ ಪೇಡ, ಮೈಸೂರಿನ ಬಾಳೆಹಣ್ಣು ಸೇರಿದಂತೆ ಸುಮಾರು 42 ವಸ್ತುಗಳನ್ನು ರಾಜ್ಯದಲ್ಲಿ ಜಿಐ ಟ್ಯಾಗ್ ಹೊಂದಿರುವಂತಹ ಉತ್ಪನ್ನಗಳೆಂದು ಗುರುತಿಸಲಾಗಿದ್ದು ಇವುಗಳಿಗೆ ಸಾರ್ವಜನಿಕವಾಗಿ ಹೆಚ್ಚು ಮಹತ್ವ ದೊರಕಿಸುವ ನಿಟ್ಟಿನಲ್ಲಿ ಮಳಿಗೆ ಸ್ಥಾಪನೆಗೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದೊಂದಿಗೆ ಸಮಾಲೋಚನೆ ನಡೆಸಲಾಗಿದೆ. ಬಸ್, ರೈಲ್ವೆ ನಿಲ್ದಾಣ ಮತ್ತಿತರ ಕಡೆಗಳಲ್ಲಿ ಮಳಿಗೆ ಸ್ಥಾಪನೆ ಮಾಡಲು ವಿಶೇಷ ಗಮನ ಹರಿಸಲಾಗಿದೆ ಎಂದು ಹೇಳಿದರು. ಅಥಾರಿಟಿ ಇದೆಯಲ್ಲ ಅವ್ರ ಜೊತೆ ಸಮಾಲೋಚನೆ ಮಾಡಿ ಈಗಾಗಲೇ ಅವ್ರ ಜೊತೆ ಒಂದು ಪತ್ರ ವ್ಯವಹಾರ ಮಾಡಿ ಮತ್ತು ಅವ್ರ ಜೊತೆ ಸಭೆಯನ್ನು ಮಾಡಿ ನಮ್ಮ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಅಲ್ಲಿ ಒಂದು ಮಳಿಗೆಯನ್ನು ಪ್ರತ್ಯೇಕ ತೆಗೆದುಕೊಂಡು ಈ ರೀತಿ ಏನು ಐಟಮ್ಸ್ ಇರ್ತವೆ, ಏನೋ ಟ್ಯಾಗ್ ಅಂತ ಆಗಿದ್ದಾವೆ, ಇವನ್ನೆಲ್ಲವನ್ನು ಅಲ್ಲಿ ಎಕ್ಸಿಬಿಟ್ ಮಾಡ್ತೀವಿ. ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಬಂದಂಥವ್ರು ಇರ್ಬೋದು, ನಮ್ಮ ದೇಶೀಯ ಪ್ರಯಾಣಿಕರು ಇರ್ಬೋದು, ಆ ಒಂದು ಮಳಿಗೆಗೆ ಹೋದರೆ ಅದ್ರ ಬಗ್ಗೆ ಪರಿಚಯ ಆಗ್ಲಿಕ್ಕೆ ಸಾಧ್ಯತೆ. ಆ ರೀತಿಯಾದಂಥ ಒಂದು ಪ್ರಯತ್ನ ಇವತ್ತು ನಮ್ಮ ಇಲಾಖೆಯಿಂದ ಮತ್ತು ಅದರಲ್ಲಿ ಪ್ರಮುಖವಾಗಿ ನಮ್ಮ ಇದನ್ನ ಏಜೆನ್ಸಿ ಇದನ್ನು ಮಾಡಿದ್ದು ನಮ್ಮ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ಅಂತ ಏನಿದೆ, ಅದು VTPC ಅನ್ನೋಂಥ ಏನೋ ಒಂದು ಕಾರ್ಪೊರೇಷನ್ ಇದೆ ನಮ್ಮದು, ಅದರ ಮುಖಾಂತರ ಇದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು, ಪ್ರಚಾರ ತೆಗೆದುಕೊಳ್ಳುವಂಥದ್ದು, ಮಾರ್ಕೆಟಿಂಗ್ ಮಾಡುವಂಥದ್ದು, ಇದೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಗುರುತಿನ ಪ್ರಶ್ನೆ ಸಂಖ್ಯೆ 223 ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರಲ್ಲಿ ಕೇಳಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸದಸ್ಯರ ಮತ್ತೊಂದು ಪ್ರಸ್ತಾವಕ್ಕೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ CN ಅಶ್ವತ್ಥನಾರಾಯಣ, ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಸುಮಾರು 15 ಎಕರೆ ಜಮೀನಿನಲ್ಲಿ ಅತ್ಯಾಧುನಿಕ ರೇಷ್ಮೆ ಮಾರುಕಟ್ಟೆ ನಿರ್ಮಾಣ ಕಾರ್ಯವನ್ನು ಶೀಘ್ರದಲ್ಲಿಯೇ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಾಮನಗರದ ಹಳೆಯ ರೇಷ್ಮೆ ಮಾರುಕಟ್ಟೆಯ ಬಳಿ ಭೂ ಸ್ವಾಧೀನಕ್ಕೆ ತಡೆಯಾಜ್ಞೆ ಇರುವುದರಿಂದ ಚನ್ನಪಟ್ಟಣದ ಪೊಲೀಸ್ ತರಬೇತಿ ಸಂಸ್ಥೆ ಹಾಗೂ ರೇಷ್ಮೆ ತರಬೇತಿ ಸಂಸ್ಥೆಯ ಬಳಿ ನೂತನ ಮಾರುಕಟ್ಟೆ ಸ್ಥಾಪನೆಗೆ ನಿರ್ಧರಿಸಲಾಗಿದೆ ಎಂದು ಸದನಕ್ಕೆ ತಿಳಿಸಿದರು. ಹಾಗಾಗಿ ಆ ಭೂ ಸ್ವಾಧೀನ ಮಾಡುವಂಥದ್ದಕ್ಕೆ ಸಂಪೂರ್ಣ ತಡೆಯಾಗಿದೆ. ಈಗಿರುವಂಥ ಮಾರ್ಕೆಟು 2.5 ಎಕರೆಯಲ್ಲಿದೆ. ಅದು ಕೇವಲ ಒಂದು 25 ಮೆಟ್ರಿಕ್ ಟನ್ನ ವ್ಯವಹಾರ ಅಥವಾ ವ್ಯಾಪಾರವನ್ನು ಮಾಡಲಿಕ್ಕೆ ಸ್ಥಳಾವಕಾಶ ಸಾಕಾಗುತ್ತೆ, ವಹಿವಾಟು ಮಾಡಲಿಕ್ಕೆ. ಇದನ್ನು ಈಗಾಗಲೇ 25 ಮೆಟ್ರಿಕ್ ಟನ್ಗಿಂತ ಹೆಚ್ಚಿನ ರೀತಿ ಅಲ್ಲಿ ವಹಿವಾಟು ಆಗ್ತಿರುವಂಥದ್ದಿದೆ. ಈಗ ಅಲ್ಲಿ ಪ್ರತಿನಿತ್ಯ 45 ಮೆಟ್ರಿಕ್ ಟನ್ನು ವಹಿವಾಟು ಆಗ್ತಿದೆ. ಹಾಗಾಗಿ ಸ್ಥಳಾವಕಾಶ ಸಾಕಾಗಲ್ಲ. ಏನು ಒಂದು 2.5 ಎಕರೆ ಜೊತೆಯಲ್ಲಿ ಭೂಸ್ವಾಧೀನ ಮಾಡಬೇಕು ಅಂತಿದ್ದುದು 3 ಎಕರೆ 11 ಗುಂಟೆಯನ್ನು, ಅದಕ್ಕೆ ತಡೆಯಾಜ್ಞೆ ಬಂದಿದೆ. ಮತ್ತು ಬೇರೆ ಸ್ಥಳವನ್ನು ನಿಗದಿ ಮಾಡಲಿಕ್ಕೆ ಒಂದಿಷ್ಟು ಸಾಕಷ್ಟು ಅಲ್ಲಿ ಸಮಸ್ಯೆ ಇತ್ತು. ಯಾವ ಸ್ಥಳದಲ್ಲಿ ಮಾಡಬೇಕು, ಪರ್ಯಾಯವಾದಂಥ ಸ್ಥಳ ಯಾವುದು ಅಂತ ನಿಗದಿ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು. ಈಗ ಒಟ್ಟಾರೆ ಒಂದು ನಿಶ್ಚಯ ಮಾಡಿದ್ದೀವಿ. ಚನ್ನಪಟ್ಟಣ ಹತ್ರ ಇರುವಂಥ ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಅದರ ಪಕ್ಕದಲ್ಲಿ ಒಂದು ನಮ್ಮ ಸಿರಿಕಲ್ಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಒಂದು 28 ಎಕರೆ ಜಮೀನಿದೆ. ಆ ಜಮೀನಲ್ಲಿ 15 ಎಕರೆ ಸ್ಥಳದಲ್ಲಿ ಈ ನೂತನ ಮಾರ್ಕೆಟ್ನ ನಿರ್ಮಾಣ ಮಾಡಬೇಕು ಅಂತ ಈಗಾಗಲೇ ನಿಶ್ಚಯವನ್ನು ಮಾಡಿ ಬೇಕಾಗಿರುವಂಥ ಈ ಆರ್ಕಿಟೆಕ್ಟ್ಸ್ ಮತ್ತು ಎಂಪ್ಯಾನಲ್ಮೆಂಟ್ ಆಗಿದೆ, ವಿನ್ಯಾಸವೂ ರೆಡಿಯಾಗಿದೆ ಮತ್ತು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಸಹ ತಯಾರಾಗ್ತಾ ಇದೆ. ಪ್ರೀತವಾಗಿ ಇದನ್ನು ಕೈಗೆತ್ಕೊಳ್ಳುವಂಥದ್ದನ್ನ ನಾವು ಮಾಡಲೇಬೇಕಾಗುತ್ತೆ. ಇದನ್ನು ಮಾಡ್ತೀವಿ ಅಂತ ನಾವು ತಿಳಿಸೋಕ್ಕೆ ಇಷ್ಟಪಡ್ತೀವಿ. ನಾನು ಇವತ್ತೊಂದು ತಮ್ಮೆಲ್ಲರಿಗೆ ಒಂದು ಸಂತೋಷದ ವಿಷಯವನ್ನು ಈ ಸದನದ ಮೂಲಕ ಹಂಚಿಕೊಳ್ಳೋದಕ್ಕೆ ಬಯಸೋದು ಅಂದರೆ, ಇದಕ್ಕೂ ಮುನ್ನ ಕಲಾಪ ಆರಂಭವಾಗುತ್ತಿದ್ದಂತೆ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ 2020ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ರಾಜ್ಯದ ಸಾಧಕರನ್ನು ಅಭಿನಂದಿಸಿದರು. ಕೇಂದ್ರ ಸರ್ಕಾರ ಮಾಡೋದು ನಮಗೆಲ್ಲರಿಗೂ ಗೊತ್ತೇ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಪ್ರಸಿದ್ಧ ವೈದ್ಯ ವಿಜ್ಞಾನಿ, ಹೃದ್ರೋಗ ತಜ್ಞ ಡಾಕ್ಟರ್ BM ಹೆಗ್ಡೆ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಬಂದಿದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ. ರಾಜ್ಯ ಜಾನಪದ ಅಕಾಡೆಮಿ ಅಧ್ಯಕ್ಷೆ ಮಾತಾ ಮಂಜಮ್ಮ ಜೋಗತಿ ಮತ್ತು ವೇದ ವಿಜ್ಞಾನಿ ಡಾಕ್ಟರ್ RL ಕಶ್ಯಪ, ಕ್ರೀಡಾಪಟು KY ವೆಂಕಟೇಶ್ ಇವರುಗಳಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಇದಲ್ಲದೆ
ಖ್ಯಾತ ಹಿನ್ನೆಲೆ ಗಾಯಕರಾಗಿದ್ದಂತಹ ದಿವಂಗತ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಮರಣೋತ್ತರ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. 2021ನೇ ಸಾಲಿನ ಪದ್ಮ ಪುರಸ್ಕಾರಕ್ಕೆ ಭಾಜನರಾಗಿರುವಂಥ ಮೇಲ್ಕಂಡ ಎಲ್ಲ ಸಾಧಕರಿಗೆ ಕರ್ನಾಟಕದ ಕೀರ್ತಿಯನ್ನು, ಹೆಮ್ಮೆ, ಗೌರವವನ್ನು ಹೆಚ್ಚಿಸಿರುವಂತಹ ಈ ಎಲ್ಲ ಪದ್ಮ ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲ ಗೌರವಾನ್ವಿತರಿಗೆ ಈ ಸದನ ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಅನ್ನೋದನ್ನು. ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ MK ಪ್ರಾಣೇಶ್ ಆಯ್ಕೆಯಾಗಿದ್ದಾರೆ. ಇವರಿಗೆ ಜೆಡಿಎಸ್ ಸದಸ್ಯರು ಬೆಂಬಲ ನೀಡಿದ್ದು 22 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಇಂದು ನಡೆದ ಚುನಾವಣೆಯಲ್ಲಿ ಆಡಳಿತ ಪಕ್ಷದಿಂದ MK ಪ್ರಾಣೇಶ್, ಪ್ರತಿಪಕ್ಷ ಕಾಂಗ್ರೆಸ್ನಿಂದ KC ಕೊಂಡಯ್ಯ ಅಭ್ಯರ್ಥಿಗಳಾಗಿ ನಾಮಪತ್ರ ಸಲ್ಲಿಸಿದ್ದರು. ಶಶೀಲ್ ಜಿ ನಮೋಶಿ, ಕವಟಗಿ ಮಠ, ಮಹಾಂತೇಶ ಮಲ್ಲಿಕಾರ್ಜುನ MK ಪ್ರಾಣೇಶ್ ಅವರ ಹೆಸರನ್ನು ಪ್ರತ್ಯೇಕವಾಗಿ ಸೂಚಿಸಿದ್ದು, ಇವರ ಹೆಸರನ್ನು ರಘುನಾಥ್ ರಾವ್ ಮಲ್ಕಾಪುರೆ, ಡಾ ತೇಜಸ್ವಿನಿ ಗೌಡ ಅನುಮೋದಿಸಿದರು. KC ಕೊಂಡಯ್ಯ ಅವರ ಹೆಸರನ್ನು SR ಪಾಟೀಲ್, ಅಲಂ ವೀರಭದ್ರಪ್ಪ ಸೂಚಿಸಿದರೆ, ಕಾಂಗ್ರೆಸ್ನವರಾದ ನಾರಾಯಣಸ್ವಾಮಿ, BK ಹರಿಪ್ರಸಾದ್ ಅನುಮೋದಿಸಿದರು. ಬಳಿಕ MK ಪ್ರಾಣೇಶ್ ಪರವಾಗಿ ಧ್ವನಿಮತದ ಬೆಂಬಲ ದೊರೆಯಿತು. ಪ್ರತಿಪಕ್ಷ ಕಾಂಗ್ರೆಸ್ ಈ ಪ್ರಸ್ತಾವನೆ ಬಗ್ಗೆ ಮತ ವಿಭಜನೆಗೆ ಬೇಡಿಕೆ ಸಲ್ಲಿಸಿತು. ಆಗ MK ಪ್ರಾಣೇಶ್ ಪರವಾಗಿ 46 ಮತಗಳು ಹಾಗೂ KC ಕೊಂಡಯ್ಯ ಪರವಾಗಿ 24 ಮತಗಳು ಲಭಿಸಿತು. ನಂತರ ಸಭಾಪತಿ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು MK ಪ್ರಾಣೇಶ್ ಅವರ ಹೆಸರನ್ನು ಪ್ರಕಟಿಸಿದರು. ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರು ನೂತನ ಉಪಸಭಾಪತಿಯನ್ನು ಅಭಿನಂದಿಸಿದರು. ಪರವಾಗಿ ಒಟ್ಟು 41 ಮತಗಳು, ಪ್ರಸ್ತಾವದ ವಿರುದ್ಧವಾಗಿ 24 ಮತಗಳು. ಪ್ರಸ್ತಾವ ಅಂಗೀಕೃತವಾಗಿದೆ. ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳ ನಿಯಮ 7(5) ಪ್ರಕಾರ ಶ್ರೀ ಶಶೀಲ್ ಜಿ ನಮೋಶಿ ಅವರು ಮಂಡಿಸಿರುವ ಮೊದಲನೇ ಪ್ರಸ್ತಾವಕ್ಕೆ ಸದನವು ಅಂಗೀಕಾರ ನೀಡಿರುವುದರಿಂದ ಶ್ರೀ MK ಪ್ರಾಣೇಶ್ ಅವರ ಉಪಸಭಾಪತಿಯನ್ನಾಗಿ ಚುನಾಯಿಸಲ್ಪಟ್ಟಿರುತ್ತಾರೆ ಎಂದು ಘೋಷಿಸುತ್ತೇನೆ. ಇದಕ್ಕೂ ಮುನ್ನ ಕಳೆದ ಡಿಸೆಂಬರ್ 15ರಂದು ಸದನದಲ್ಲಿ ನಡೆದ ಅಹಿತಕರ ಘಟನೆ ಕುರಿತು ಪರಿಶೀಲಿಸಲು ತಮ್ಮ ನೇತೃತ್ವದಲ್ಲಿ ರಚಿಸಲಾಗಿದ್ದ ಸಮಿತಿಯ ಮಧ್ಯಂತರ ವರದಿಯನ್ನು ಸಮಿತಿಯ ಅಧ್ಯಕ್ಷ ಮರಿತಿಬ್ಬೇಗೌಡ ಅವರು ಸದನದಲ್ಲಿ ಮಂಡಿಸಿದರು. ಈ ಸಂದರ್ಭದಲ್ಲಿ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ, ಈ ವರದಿಯ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಸುವುದು ಸೂಕ್ತವಲ್ಲ, ಅಂತಿಮ ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇಯ 10 ಮತ್ತು 12ನೇ ತರಗತಿಯ ಪರೀಕ್ಷಾ ವೇಳಾಪಟ್ಟಿಯನ್ನು ಫೆಬ್ರವರಿ 2ರಂದು ಪ್ರಕಟಿಸಲಾಗುವುದು ಎಂದು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ತಿಳಿಸಿದ್ದಾರೆ. ಸಿಬಿಎಸ್ಇ ಸಹೋದಯ ಶಾಲೆಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದ ಅವರು, ಶಾಲೆಗಳಿಗೆ ಮಾನ್ಯತೆ ನೀಡುವ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಗಣಕೀಕೃತಗೊಳಿಸುತ್ತಿದ್ದು, ಶಾಲೆಗಳ ಸ್ವಯಂ ಘೋಷಣೆಯ ನಂತರ ದತ್ತಾಂಶ ವಿಶ್ಲೇಷಣೆ ಆಧಾರದ ಮೇಲೆ ಮಾನ್ಯತೆ ನೀಡಲಾಗುವುದು ಎಂದರು. ಕಳೆದ 45 ವರ್ಷಗಳಲ್ಲಿ ಸಿಬಿಎಸ್ಇ ಅಧ್ಯಯನ ಮಾಡಿರುವ ವಿದ್ಯಾರ್ಥಿಗಳ ಮಾಹಿತಿಯನ್ನು ಡಿಜಿಟಲೀಕರಣಗೊಳಿಸಲಾಗುವುದು. ಇದರಿಂದ 1975ರ ನಂತರದ ಮಾಹಿತಿಗಳನ್ನು ಪಡೆಯಲು ಅನುಕೂಲವಾಗಲಿದೆ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಗುರಿ ಸಾಧಿಸಲು ಬರುವ ವರ್ಷ 10 ಲಕ್ಷ ಶಿಕ್ಷಕರಿಗೆ ತರಬೇತಿ ನೀಡಲಾಗುವುದು ಎಂದರು. ಭಾರತ ಫ್ರಾನ್ಸ್ ನಡುವೆ ಪರಿಸರ ಸಂರಕ್ಷಣೆ ವರ್ಷದ ಅಭಿಯಾನಕ್ಕೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಪ್ರಕಾಶ್ ಜಾವಡೇಕರ್ ನಿನ್ನೆ ಚಾಲನೆ ನೀಡಿದರು. ದೆಹಲಿಯ ಇಂದಿರಾ ಅರಣ್ಯ ಭವನದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಫ್ರಾನ್ಸ್ನ ಪರಿಸರ ಸಚಿವೆ ಬಾರ್ಬರಾ ಪೊನೆಂಪಿಲಿ ಭಾಗವಹಿಸಿದ್ದರು. ಉಭಯ ದೇಶಗಳ ನಡುವೆ ಸುಸ್ಥಿರ ಅಭಿವೃದ್ಧಿ ವಲಯದಲ್ಲಿ ಸಹಕಾರ, ಜಾಗತಿಕ ಪರಿಸರ ಸಂರಕ್ಷಣೆ ಮತ್ತು ಭೌತಿಕವಾಗಿ ಪ್ರಗತಿ ಸಾಧಿಸುವ ಕಾರ್ಯಸೂಚಿಯನ್ನು ಈ ಅಭಿಯಾನ ಒಳಗೊಂಡಿದೆ. ಈ ಸಂದರ್ಭದಲ್ಲಿ ಸಚಿವ ಜಾವಡೇಕರ್, ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೊಳಿಸಿದ ಅಂತಾರಾಷ್ಟೀಯ ಸೌರ ಒಕ್ಕೂಟದಲ್ಲಿ ಭಾರತ ಹಾಗೂ ಫ್ರಾನ್ಸ್ ಪ್ರಮುಖ ಆಧಾರ ಸ್ತಂಭಗಳಾಗಿದ್ದು, ಈ ಪ್ರಯತ್ನದಲ್ಲಿ ಉಭಯ ದೇಶಗಳು ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದೆ. ಜಾಗತಿಕ ಪರಿಸರ ರಕ್ಷಣೆಯಲ್ಲಿ ವಿಚಾರದಲ್ಲಿ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಜಗತ್ತಿನ ಇತರ ದೇಶಗಳು ಮತ್ತಷ್ಟು ನಿರ್ಣಾಯಕವಾಗಿ ಕೆಲಸ ಮಾಡಬೇಕು ಎಂದು ಸಲಹೆ ಮಾಡಿದರು.
ಹವಾಮಾನ ಬದಲಾವಣೆ ವಲಯದಲ್ಲಿ ಭಾರತ ಗಣನೀಯ ಪ್ರಗತಿ ಸಾಧಿಸಿದ್ದು ಈಗಾಗಲೇ ಶೇಕಡಾ 70ರಷ್ಟು ಅನಿಲ ಹೊರಸೂಸುವ ಪ್ರಮಾಣವನ್ನು ತಗ್ಗಿಸಿದೆ. ಕಳೆದ ವರ್ಷದ ವೇಳೆಗೆ 90 ಗಿಗಾವ್ಯಾಟ್ ನವೀಕೃತ ಇಂಧನ ಉತ್ಪಾದಿಸುವ ಗುರಿ ಸಾಧಿಸಿದ್ದು, ಇದರಲ್ಲಿ 36 ಗಿಗಾವ್ಯಾಟ್ ಸೌರ ವಿದ್ಯುತ್, 38 ಗಿಗಾವ್ಯಾಟ್ ಪವನ ವಿದ್ಯುತ್ ಸೇರಿದೆ ಎಂದು ಹೇಳಿದರು. जो कार्बन एमिशन होता कोयले से करने में वो 6 लाख टन का ಕೋವಿಡ್ ಲಸಿಕೆ ಅಭಿಯಾನದಲ್ಲಿ 6 ದಿನಗಳ ಅವಧಿಯಲ್ಲಿ 10 ಲಕ್ಷ ಜನರಿಗೆ ಕೋವಿಡ್ ಲಸಿಕೆ ನೀಡಿದ್ದು, ಅತ್ಯಂತ ತ್ವರಿತವಾಗಿ ಲಸಿಕೆ ನೀಡುತ್ತಿರುವ ರಾಷ್ಟಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ಅಮೆರಿಕದಲ್ಲಿ 10 ಲಕ್ಷ ಲಸಿಕೆ ನೀಡಲು 10 ದಿನಗಳ ಕಾಲಾವಕಾಶ ತೆಗೆದುಕೊಂಡಿದ್ದರೆ, ಸ್ಪೇನ್ನಲ್ಲಿ 12, ಇಸ್ರೇಲ್ನಲ್ಲಿ 14, ಬ್ರಿಟನ್ನಲ್ಲಿ 18 ದಿನಗಳು, ಇಟಲಿ 19 ಹಾಗೂ ಜರ್ಮನಿಯಲ್ಲಿ 20 ದಿನಗಳ ಸಮಯವನ್ನು ತೆಗೆದುಕೊಳ್ಳಲಾಗಿದೆ. ದೇಶದಲ್ಲಿ ಈವರೆಗೆ 25 ಲಕ್ಷ ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ ಎಂದು ತಿಳಿಸಿದರು. ದೇಶದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ. ಕೇರಳ ಮತ್ತು ಮಹಾರಾಷ್ಟದಲ್ಲಿ ಮಾತ್ರ 40,000ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳಿವೆ. ದೇಶದ ಒಟ್ಟಾರೆ ಕೋವಿಡ್ ಸೋಂಕಿತರ ಪೈಕಿ ಈ 2 ರಾಜ್ಯಗಳು ಶೇಕಡಾ 67ರಷ್ಟು ಪಾಲು ಹೊಂದಿವೆ ಎಂದು ಮಾಹಿತಿ ನೀಡಿದರು. ರಾಜ್ಯದಲ್ಲೂ ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ಲಸಿಕೆ ಅಭಿಯಾನ ತೀವ್ರಗತಿಯಲ್ಲಿ ಸಾಗಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ನಿನ್ನೆ ಒಂದೇ ದಿನ 18,230 ಮಂದಿಗೆ ಕೋವಿಡ್ ಲಸಿಕೆ ಹಾಕಲಾಗಿದ್ದು, ಈವರೆಗೆ ರಾಜ್ಯದಲ್ಲಿ 2,84,385 ಜನರಿಗೆ ಲಸಿಕೆ ಹಾಕಲಾಗಿದೆ ಎಂದು ಟ್ವೀಟ್ ಮೂಲಕ ಅವರು ಮಾಹಿತಿ ನೀಡಿದ್ದಾರೆ. ಜನವರಿ 16ರಿಂದ ಲಸಿಕೆ ಅಭಿಯಾನ ಆರಂಭಿಸಿದ್ದು, ಇದಕ್ಕೆ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 18,855 ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,07,20,048ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 1,71,686 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡಾ 1.62ಕ್ಕೆ ಇಳಿಕೆಯಾಗಿದೆ. ಈವರೆಗೂ ಒಟ್ಟು 1,03,94,352 ಮಂದಿ ಗುಣಮುಖರಾಗಿದ್ದು, ಚೇತರಿಕೆಯ ದರ ಶೇಕಡಾ 96.94ರಲ್ಲಿದೆ. ದೇಶದಲ್ಲಿ ಈವರೆಗೆ 1,54,010 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡಾ 1.44ರಷ್ಟಿದೆ. ನಾಡಿನ ಹೆಸರಾಂತ ಸಾಹಿತಿ, ನಾಟಕಕಾರ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾ ಚಂದ್ರಶೇಖರ ಕಂಬಾರರು ಈ ಸಾಲಿನ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಮಹತ್ತರ ಸೇವೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗೆ ಚಂದ್ರಶೇಖರ ಕಂಬಾರ ಅವರನ್ನು ಆಯ್ಕೆ ಮಾಡಿದೆ. ಡಿಡಿ ನ್ಯೂಸ್ನೊಂದಿಗೆ ಸಂತಸ ಹಂಚಿಕೊಂಡ ಡಾ ಚಂದ್ರಶೇಖರ ಕಂಬಾರ ತಮ್ಮ ಮೊದಲ ಬರಹದ ಬಗ್ಗೆ ಮಾಹಿತಿ ನೀಡಿದರು. ಹುಟ್ಟೂರು ಗೋಕಾಕ್ನಲ್ಲಿನ ತಮ್ಮ ಬಾಲ್ಯದ ದಿನಗಳು, ಪ್ರೋತ್ಸಾಹ ನೀಡಿದ ಗುರುಗಳು, ಕಾದಂಬರಿ, ನಾಟಕಗಳ ಬಗ್ಗೆ ಹಳೆಯ ನೆನಪುಗಳನ್ನು ಬಿಚ್ಚಿಟ್ಟರು. ತಾವೇ ರಚಿಸಿದ ಕರಿಮಾಯಿ ಕಾದಂಬರಿ ಹಾಗೂ ಜೋಕುಮಾರ ಸ್ವಾಮಿ ಬಯಲಾಟ ನಾಟಕಗಳು ಹೇಗೆ ಜನಮೆಚ್ಚುಗೆಗೆ ಪಾತ್ರವಾಯಿತು ಎಂಬುದನ್ನು ತಿಳಿಸಿದರು. ರಾಜ್ಯೋತ್ಸವ, ಪದ್ಮಶ್ರೀ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಪಡೆದಿರುವ ಡಾ ಚಂದ್ರಶೇಖರ ಕಂಬಾರ ಅವರಿಗೆ ಇದೀಗ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗುವ ಮೂಲಕ ನಾಡಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಆಗ ಅವ್ರು ಏನು ಮಾಡ್ತಿದ್ರು, ಪ್ರತಿ ಸಂಡೇ ಈ ಹೊಸದಾಗಿ ಬರಿತಿದ್ರಲ್ಲ ಹುಡುಗರು, ಅವ್ರನ್ನ ಕರೆದು ಓದಿಸ್ತಿದ್ರು. ನಂದು ಯಾಕೋ ಭಾಳ ಇಷ್ಟ ಆಗಿತ್ತು ಅವರಿಗೆ. ನಾನು ಆಮೇಲೆ ಸ್ಕೂಲ್ ಕಲೀಲಿಕ್ಕೆ ಆಗಲಿಲ್ಲ, ಬಿಟ್ಟುಬಿಟ್ಟೆ. ಬೆಳೆದು ಬಂದ ದಾರಿ ಅಂತ ತಿಳಿತಂದರೆ, ನನ್ನ ಮೊಟ್ಟ ಮೊದಲನೇ ಕವಿತೆಯೇ ಇಂಗ್ಲೀಷರ ವಿರುದ್ಧ ಹೋರಾಡಿದ್ದು. ಅಂದರೆ ಇಂಗ್ಲೀಷರ ವಿರುದ್ಧ ಬರೆದದ್ದು ಹೇಳ್ತೇನೆ ಕೇಳ ಅಂತ. ಆ ಹೇಳ್ತೇನೆ ಕೇಳದಲ್ಲಿ ಏನಾಗ್ತದೆ, ಒಬ್ಬ ಪಶ್ಚಿಮದ ರಾಕ್ಷಸ ಬಂದು ನಮ್ಮ ಊರು ಗೌಡನ ಹಾಗೇ ಆಗಿ, ನಮ್ಮ ಊರು ಗೌಡನ ಕೊಂದು ಅವನ ಹಾಗೇ ಆಗಿ ಊರಿಗೆ ಬಂದು ಆಳ್ತಾರೆ. ಆಯಿತಾ? ಹೀಗೆ ಆಳಿದವನನ್ನು ಹೊರಗೆ ಹಾಕೋದು ಹೇಗೆ ಅಂತ ಸಮಸ್ಯೆ ಮುಂದೆ ಬರ್ತದೆ. ಆಮೇಲೆ ಅವನಿಗೆ ಹುಟ್ಟಿದ ಮಕ್ಕಳು ಕೂಡ
ಅವರು ಇಂಗ್ರೇಜಿ ಕಲಿತು ಆಮೇಲೆ ತಮ್ಮ ಅಸ್ಮಿತೆಯನ್ನು ಬರೀತಾರೆ. ಇಂಥದ್ದೊಂದು ಜನಾಂಗವೇ ಶುರುವಾಗ್ತದೆ. ಇನ್ನು ಇದನ್ನು ನಮ್ಮ ಊರನ್ನು ಹ್ಯಾಕೆ ಕಾಪಾಡಬೇಕು ಅಂತೇಳಿ ಒಂದು ಸಮಸ್ಯೆ ಬರ್ತದಲ್ಲ, ಈ ಸಮಸ್ಯೆಯಿಂದ ಶುರು ಮಾಡಿದೆ ನಾನು. ಈಗಲೂ ಇದೆ ಅದು. ಬ್ರಿಟಿಷರು ಹೋಗಿ ಇಷ್ಟು ದಿವಸ ಆದರೂ ಕೂಡ ಈಗಲೂ ಇಂಗ್ಲೀಷಿನ ಪ್ರಭಾವ ನಮ್ಮ ಮೇಲೆ ಇದೆ. ನಾನು ಕರಿಮಾಯಿ ಅಂತೇಳಿ ಒಂದು ಕಾದಂಬರಿ ಬರೆದೆ. ಅದನ್ನು ಇವರು ಯಾರು ಸಂಯುಕ್ತ ಕರ್ನಾಟಕದವರು ಪ್ರತಿ ವಾರ ಅದನ್ನು ಹಾಕಿದ್ರು, ಪ್ರತಿ ವಾರ ಹಾಕಿದರು. ಅದು ಭಾಳ ಪಾಪ್ಯುಲರ್ ಆಯಿತು. ಕೋಲಾರದಲ್ಲಿ ಕಳೆದ 2 ದಿನಗಳಿಂದ ನಡೆದ 19ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ನಿನ್ನೆ ತೆರೆಬಿದ್ದಿದೆ. ಸಮ್ಮೇಳನಾಧ್ಯಕ್ಷ ಡಾ ವಿ ಮುನಿವೆಂಕಟಪ್ಪ ಅವರೊಂದಿಗೆ ಸಂವಾದ ನಡೆಯಿತು. ಮುನಿವೆಂಕಟಪ್ಪ ಅವರ ಬದುಕು ಬರಹ ಕುರಿತ ಗೋಷ್ಠಿಯಲ್ಲಿ ಸಾಹಿತಿ ಡಾ ಗವಿಸಿದ್ದಪ್ಪ ಪಾಟೀಲ್, ಸಾಹಿತ್ಯ ಸಮ್ಮೇಳನಗಳು ಜನಪರ ಮತ್ತು ಸಮಾಜಮುಖಿ ಚಿಂತನೆಗಳ ವೇದಿಕೆಯಾಗಿವೆ. ಡಾ ಮುನಿವೆಂಕಟಪ್ಪ ಅವರ ಬದುಕು ಹಾಗೂ ಬರಹದಲ್ಲಿ ಸಮಾಜಮುಖಿ ಚಿಂತನೆಗಳನ್ನು ಕಾಣಬಹುದು ಎಂದರು. ಕೆಲಸವನ್ನ ಮಾಡಬೇಕು. ಪ್ರಾರಂಭದಲ್ಲಿ ಬಂದಿರತಕ್ಕಂಥ ಡಾಕ್ಟರ್ ವಿ ಮುನಿವೆಂಕಟಪ್ಪನವರ ಕಾವ್ಯ ಅಷ್ಟೊಂದು ಆವೇಶಭರಿತವಾಗಿರ್ತಕ್ಕಂಥ ಜನರನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿ, ಆದರೆ ತದನಂತರದಲ್ಲಿ ಅವರು ಅನೇಕರನ್ನು ತಮ್ಮ ಭಾಷಣಗಳ ಮೂಲಕವಾಗಿ, ತಮ್ಮ ಬರಹಗಳ ಮೂಲಕವಾಗಿ ತಿದ್ದುವ ಮತ್ತು ಅವರನ್ನು ಬೈಯುವ ರೀತಿಯೊಳಗೆ ಅವರು ಎಲ್ಲ ಲೇಖನಗಳನ್ನು ಬರೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದೇ ಸಂದರ್ಭದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಸಾಧಕರನ್ನು ಸನ್ಮಾನಿಸಲಾಯಿತು. ಸಮ್ಮೇಳನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಡಿಡಿ ನ್ಯೂಸ್ನೊಂದಿಗೆ ಪುಸ್ತಕ ಮಾರಾಟಗಾರ ಅಮರೇಂದ್ರ ಬಾಬು, ಕೋವಿಡ್-19 ಸಾಂಕ್ರಾಮಿಕ ಇಳಿಕೆ ನಂತರ ಪುಸ್ತಕ ಮಾರಾಟದಲ್ಲಿ 10% ಸುಧಾರಣೆಯಾಗಿರುವುದಾಗಿ ತಿಳಿಸಿದರು. ಸ್ವಲ್ಪ ಒಂದು 10% ಪರವಾಗಿಲ್ಲ, ಏನೋ ತೊಂದರೆ ಇಲ್ಲದಿರ ಬಿಸ್ನೆಸ್ ಆಗ್ತಾ ಇದೆ. ಮತ್ತೆ ಜನಗಳು ಬಂದು ಪುಸ್ತಕಗಳು ನೋಡಿ ಮಳೆಗಳ ಹತ್ರ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಗಣರಾಜ್ಯೋತ್ಸವ ಸಮಾರಂಭದ 4 ದಿನಗಳ ನಂತರದ ಐತಿಹಾಸಿಕ ಬೀಟಿಂಗ್ ರಿಟ್ರೀಟ್ ದೆಹಲಿಯ ಐತಿಹಾಸಿಕ ವಿಜಯ್ ಚೌಕ್ನಲ್ಲಿ ಇಂದು ಸಂಜೆ ನಡೆಯಲಿದೆ. ಈ ಸಾಲಿನಲ್ಲಿ ಭಾರತೀಯ ಸಂಗೀತ ಸ್ವಾದ ಈ ಸಮಾರಂಭದ ಆಕರ್ಷಣೆಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸೇನಾಪಡೆ, ನೌಕಾಪಡೆ, ವಾಯುಪಡೆ ಹಾಗೂ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ 26 ಬ್ಯಾಂಡ್ಗಳ ಸಂಗೀತ ನೆರೆದವರನ್ನು ರಂಜಿಸಲಿವೆ. ಆರಂಭದಲ್ಲಿ ಸ್ವರ್ಣಿಕ್ ವಿಜಯ್ ಥೀಮ್ ಸಾಂಗ್ ಅನ್ನು ಮಸ್ಸೆಡ್ ಬ್ಯಾಂಡ್ ಪ್ರಸ್ತುತಪಡಿಸಲಿದೆ. 1971ರ ಪಾಕಿಸ್ತಾನ ವಿರುದ್ಧ ಭಾರತ ವಿಜಯ ಸಾಧಿಸಿದ 50ನೇ ವರ್ಷದ ನೆನಪಿಗಾಗಿ ಹೊಸ ಗೀತೆಯನ್ನು ಸಂಯೋಜಿಸಲಾಗಿದೆ. ಬಳಿಕ ಪೈಪೆಸ್ ಮತ್ತು ಡ್ರಮ್ಸ್ ಬ್ಯಾಂಡ್ ಗೋಷ್ಠಿಯೂ ಸಹ ನಡೆಯಲಿದೆ. ಅಂತಿಮವಾಗಿ ಸಾರೆ ಜಹಾಂ ಸೆ ಅಚ್ಚಾ ಗೀತೆಯೊಂದಿಗೆ ಬ್ಯಾಂಡ್ ಗೋಷ್ಠಿ ಕೊನೆಗೊಳ್ಳಲಿದೆ. ಬೀಟಿಂಗ್ ರಿಟ್ರೀಟ್ ಸಮಾರಂಭಕ್ಕೆ ಶತಮಾನಗಳ ಇತಿಹಾಸವಿದ್ದು, ಸೂರ್ಯಾಸ್ತದ ಸಮಯದಲ್ಲಿ ಸೇನೆ ಯುದ್ಧದಿಂದ ಮರಳುವ ಸಂಕೇತವನ್ನು ಇದು ಪ್ರತಿಬಿಂಬಿಸಲಿದೆ. 15 मिलिट्री बैंड और 15 पाइप ड्रम बैंड हिस्सा लेंगे. इसके अलावा बहरिया और फिजाइया के एक बैंड भी प्रोग्राम में पेश करेंगे. बीटिंग रिट्रीट सदियों पुरानी फौजी रिवायत है, जिसमें अफवाज जंग के दौरान गुरूब आफ्ताब के बाद छावनी में लौट जाती हैं. जैसे ही बिगुल बजता है, फौज लड़ना बंद कर देती है, हथियार म्यान में रखकर दिए जाते हैं और वो जंग के मैदान से वापस हो जाते हैं. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಕಾಯ್ದೆಗಳಿಂದ ದೇಶದ 10 ಕೋಟಿಗೂ ಹೆಚ್ಚು ರೈತರಿಗೆ ಪ್ರಯೋಜನ. ಕನಿಷ್ಠ ಬೆಂಬಲ ಬೆಲೆಯಡಿ ದಾಖಲೆ ಪ್ರಮಾಣದಲ್ಲಿ ಆಹಾರ ಧಾನ್ಯ ಖರೀದಿ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಸಂಸತ್ ಅಧಿವೇಶನ ಮಹತ್ವದ್ದು. ಜನತಂತ್ರದ ವೇದಿಕೆ, ಜನರ ಸಮಸ್ಯೆಗಳ ಪರಿಹಾರಕ್ಕೆ ಸದ್ಬಳಕೆಯಾಗಬೇಕು. ಪ್ರಧಾನಿ ನರೇಂದ್ರ ಮೋದಿ. ಜೆಡಿಎಸ್ ಬೆಂಬಲದೊಂದಿಗೆ ವಿಧಾನ ಪರಿಷತ್ನ ಉಪಸಭಾಪತಿಯಾಗಿ ಎಂಕೆ ಪ್ರಾಣೇಶ್ ಆಯ್ಕೆ. ಮೇಲ್ಮನೆಯಲ್ಲಿ ಅಹಿತಕರ ಘಟನೆ ಕುರಿತ ಮಧ್ಯಂತರ ವರದಿ ಸಲ್ಲಿಕೆ. ರಾಜ್ಯದಲ್ಲಿ ಕೊರೋನಾ ಲಸಿಕೆ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ. ಈವರೆಗೆ 2,84,000ಕ್ಕೂ ಹೆಚ್ಚು ಮಂದಿಗೆ ಲಸಿಕೆ. ಡಾ ಕೆ ಸುಧಾಕರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.
MSPಗೆ ಸಂಬಂಧಪಟ್ಟಂತ ಒಂದು ವರದಿ MSP ಕೊಡಬೇಕು ಮತ್ತು ಅದನ್ನು ಕಾಯ್ದೆಯಾಗಿ ಮಾಡಬೇಕು ಅಂತ ಹೇಳಿ MSP ಕಾಯ್ದೆ ಮಾಡೋದಕ್ಕಿಂತ ಅದನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ರೀತಿಯನ್ನು ನಾವು ಈ ಸಂದರ್ಭದಲ್ಲಿ ನೋಡಬೇಕಾಗ್ತದೆ. ಅಧ್ಯಕ್ಷರೀಗ ದೇಶದಲ್ಲಿ 9 ರಿಂದ 14ನೇ ಇಸವಿಯವರೆಗೆ UPA ಸರ್ಕಾರ ಇದ್ದಾಗ ಗೋಧಿ 1,68,00,000 ಲಕ್ಷ ಕೋಟಿ ರೂಪಾಯಿಗಳ ಗೋಧಿಯನ್ನು ಪರ್ಚೇಸ್ ಮಾಡಿದ್ದಾರೆ. ಈಗ NDA ಸರ್ಕಾರದಲ್ಲಿ 2,97,00,000 ಕೋಟಿ, ಸುಮಾರು 3 ಲಕ್ಷ ಕೋಟಿ